ಹಾಯ್ ಗಾಯ್ಸ್, ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಮೇನ್ ಒಂದು ಫಿಶಿಂಗ್ ಮಾಡಕ್ ಮುಂಚೆ ಬೇರೆ ರೀಲ್ ಇದ್ರೆ ಮಾತ್ರ ಸಾಕಾಗೋದಿಲ್ಲ, ರಾಡ್ ಇದ್ರೆ ಮಾತ್ರ ಸಾಕಾಗೋದಿಲ್ಲ, ಲೈನು ಇದ್ರೂ ಸಾಕಾಗೋದಿಲ್ಲ. ಓಕೆ, ನಾವು ಹಾಕೋ ನಾಟ್ಸ್ ಮೇಲೆ ನಮ್ಗೆ ಮೀನ್ ಬರುತ್ತೆ. ಓಕೆ, ಸಪೋಸ್ ನಮ್ ವೀಕ್ ಆದ ನಾಟ್ ಹಾಕ್ಬಿಟ್ರೆ ನಮ್ಗೆ ಮೀನ್ ಲಾಸ್ ಆಗುತ್ತೆ. ಓಕೆ, ಸೊ ಈ ವಿಡಿಯೋನಲ್ಲಿ ನಿಮ್ಗೆ FG ನಾಟ್, ಓಕೆ, ಫೈನ್ ಗ್ರಿಪ್ ನಾಟ್ ಹೆಸರು ಬಂದ್ಬಿಟ್ಟು FG ನಾಟು ಫೈನ್ ಗ್ರಿಪ್. ಓಕೆ, ಸೊ ಆ ನಾಟ್ನ ಹೆಂಗ್ ಹಾಕೋದಂತ ನಿಮ್ಗೆ ತಿಳಿಸ್ಕೊಡ್ತೀನಿ. 90% ಜನಗಳಿಗೆ ಇದು ಗೊತ್ತಿಲ್ಲ. ಸೊ ಇದನ್ನ ಕಲಿಬೇಕು. ಓಕೆ, ಈ ವಿಡಿಯೋನ ಸೇವ್ ಮಾಡ್ಕೊಂತೀರೋ ಏನ್ ಮಾಡ್ಕೊಂತೀರೋ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೀವು ಈ ನಾಟ್ನ ಕಲೀರಿ. ಓಕೆ, ಸೇವ್ ಮಾಡ್ಕೊಂಡು ತಿರ್ಗಾ ನೋಡಿ ಕಲೀರಿ. ಓಕೆ, ಈ ಬ್ರೇಡೆಡ್ ಲೈನ್ ನೋಡಿ, ಒಂದು ಕಂಪನಿ ಹೆಸರೆಲ್ಲ ಬೇಡ. ಓಕೆ, ಬ್ರೇಡೆಡ್ ಲೈನ್. ಓಕೆ, ಯಾವುದೇ ಲೈನ್ ತಗೊಳ್ಳಿ, ಬ್ರೇಡೆಡ್ ಲೈನು. ಈ ಲೈನ್ಗೆ ನಾವು ಲೀಡರ್ ಲೈನ್ನ ಹೆಂಗ್ ಜಾಯಿಂಟ್ ಮಾಡೋದು, ಈ ಲೈನ್ಗೂ ಹೆಂಗ್ ಜಾಯಿಂಟ್ ಮಾಡೋದು. ಓಕೆ, ಸೊ ಕ್ಲೀನಾಗಿ ತಿಳಿಸ್ಕೊಡ್ತೀನಿ, ಕ್ಲೀನಾಗಿ ನೋಡಿ. ಸೊ ಗೈಸ್, ಬ್ರೇಡೆಡ್ ಲೈನ್ ತಗೊಂಡಿದ್ದೀನಿ. ಓಕೆ, ಬ್ರೇಡೆಡ್ ಲೈನ್ ತಗೊಂಡ್ಬಿಟ್ಟು ಆಮೇಲೆ ಲೀಡರ್ ಲೈನ್ ತಗೊಳ್ಳಿ. ಸೊ ಈ ಬ್ರೇಡೆಡ್ ಲೈನ್ಗೂ ಈ ಲೀಡರ್ ಲೈನ್ಗೂ ಹೆಂಗೆ ಒಂದು ನಾಟ್ ಆಗ್ದಿರಾ ಜಾಯಿಂಟ್ ಮಾಡೋದಂತ ನಿಮ್ಗೆ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಬ್ರೇಡೆಡ್ ಲೈನ್ ತಗೊಂಡಿದ್ದೀನಿ. ಸೊ ಬ್ರೇಡೆಡ್ ಲೈನು ಕೊಚ್ಕೊಂಡಿದ್ದೀನಿ. ಆಮೇಲೆ ಈ ಲೀಡರ್ ಲೈನು ನೋಡ್ಕೊಳ್ಳಿ ಕ್ಲೀನಾಗಿ. ಲೀಡರ್ ಲೈನು ಅದಕ್ಕೆ ಕೆಳಗಡೆಯಿಂದ ಹಿಂಗ್ ಹಿಡ್ಕೊಂಡು ಹಿಂಗ್ ತಕೊಂಡೋಗಿ ಹಿಂಗೊಂದು ರೌಂಡು ತಿರ್ಗಾ ಮೇಲಿಂದ ಒಂದು ರೌಂಡು ಕೆಳಗಡೆಯಿಂದ ಹೋಗಿ ಹಿಂಗ್ ಬರ್ಬೇಕು, ತಿರ್ಗಾ ಮೇಲ್ಗಡೆಯಿಂದ ಹೋಗಿ ಹಂಗೆ ಬರ್ಬೇಕು, ಮೇಲ್ಗಡೆಯಿಂದ. ಓಕೆ, ಕೆಳಗಡೆ ಮೇಲ್ಗಡೆ. ಸೊ ಈ ತರ 15 ಸಾರಿ ಹಾಕಿ, ಇಲ್ಲಾಂದ್ರೆ 10 ಸಾರಿ ಹಾಕಿ. ಓಕೆ, ಕ್ಲೀನ್ ಆಗಿ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಕೊಡ್ತೀನಿ. ಕೆಳಗಡೆ ಮೇಲ್ಗಡೆ ನಾನೀಗ 15 ಸಾರಿ ಹಾಕಿದ್ದೀನಿ. ಓಕೆ, ಸೊ ಹಿಂಗ್ ಬ್ರೈಡ್ ಇದೆ ಅಲ್ಲ, ಹಿಂಗಿರೋವಾಗ ಇಲ್ಲಿಂದ ಒಂದು ಸುತ್ತು, ತಿರ್ಗಾ ಮೇಲೆಯಿಂದ ಒಂದು ಸುತ್ತು, ಕೆಳಗಡೆಯಿಂದ ಒಂದು ಸುತ್ತು, ಮೇಲೆಯಿಂದ ಒಂದು ಸುತ್ತು, ಫಸ್ಟ್ ಹಿಂಗೋಗಿ ಹಿಂಗ್ ಬರುತ್ತೆ, ತಿರ್ಗಾ ಹಿಂಗೋಗಿ ತಿರ್ಗಾ ಹಿಂಗೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಆರಾಮಾಗಿ ಈಸಿಯಾಗಿ ಆಗುತ್ತೆ. ಓಕೆ, ಕೆಳಗಡೆಯಿಂದ ಮೇಲ್ಗಡೆಯಿಂದ ನಾವು ಅದನ್ನ 15 ಸಾರಿ ಸುತ್ತೋವಾಗ್ಲು, ಇಲ್ಲಾಂದ್ರೆ 10 ಸಾರಿ ಸುತ್ತೋವಾಗ್ಲು ನಮ್ ಕೈ ಅದ್ರ ಮೇಲೇನೆ ಇರಬೇಕು, ಟೈಟ್ ಆಗಿ ಇಟ್ಕೋಬೇಕು. ಸೊ ಟೈಟ್ ಆಗಿ ಸುತ್ತಿ ಟೈಟ್ ಆಗಿ ಎಳೀರಿ. ಓಕೆ, ಇದು ಈಸಿಯಾಗೂ ಮಾಡ್ಬೋದು. ಓಕೆ, ಈಸಿಯಾಗಿ ಮಾಡ್ಬೇಕಂದ್ರೆ ನಿಮ್ಗೆ ಅಷ್ಟು ಕಾಣೋದಿಲ್ಲ. ಸೊ ನಿಮ್ಗೆ ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ತರ ಅಂತ. ಯಾಕಂದ್ರೆ ತುಂಬಾ ಜನ ತುಂಬಾ ಡೌಟು, ಆ ಡೌಟ್ ಆಗಿ ಕೇಳಬಾರ್ದು ಫಿಶಿಂಗ್ ಅಲ್ಲಿ. ಓಕೆ, ಆ ತರ ಡೌಟ್ ಕೇಳಿದ್ರೆ ನಮ್ಗೆ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಈ ತರ ಟ್ರಿಕ್ಸು, ಈ ತರ ನಾಟ್ಸು, ಒಂದೊಂದು ಫ್ರಾಗ್ ಯಾವ ತರ ನಾಟ್ ಹಾಕ್ಬೇಕು. ಸೊ ನೀವು ಎಷ್ಟು ಜನ ಫ್ರಾಗ್ನ ಡಿಫ್ರೆಂಟ್ ಚೇಂಜ್ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ಓಕೆ, ನಾನು ಚೇಂಜ್ ಮಾಡೋದಿಲ್ಲ ಫ್ರಾಗ್. ಒಂದು ಸಾರಿ ನಾಟ್ ಹಾಕ್ಬಿಟ್ಟು ಒಂದು ಫ್ರಾಗ್ ಕೂರಿಸ್ಬಿಟ್ರೆ ಅದೇ ಫ್ರಾಗ್ ಅಲ್ಲಿ ಫಿಶಿಂಗ್ ಮಾಡ್ತೀನಿ. ಸೊ ನಾಟು ಸೇಫ್ಟಿ ನಾಟು, ಓಕೆ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾವು ಬೇರೆ ಸ್ನ್ಯಾಪು ಇಲ್ಲಾಂದ್ರೆ ಫಾಸ್ಟ್ ಚಾರ್ಜ್ ಹಾಕೋವಾಗ ನಾವು ಇದು ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ, ಆ ತರ ಮಾಡ್ಬೋದು. ಆದ್ರೆ ನನ್ನ ಮೈಂಡ್ ಬಂದ್ಬಿಟ್ಟು ಆ ಫ್ರಾಗ್ ಅಲ್ಲಿ ಮಾತ್ರ ಮೀನ್ ಸಿಕ್ಕಿದ್ರೆ ಸಾಕು. ಸೊ ಆ ನಾಟ್ ಹೆಂಗಿರುತ್ತೆ, ಈ ಲೂರ್ ಫಿಶಿಂಗ್ ಎಲ್ಲ ಬಂದ್ಬಿಟ್ಟು ಲೂರ್ಸ್ ಎಲ್ಲ ಡಿಫ್ರೆಂಟ್ ಲೂರ್ಸ್ ಎಲ್ಲ ಬಂದ್ಬಿಟ್ಟು ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಸೊ ನಾವು ಚೇಂಜ್ ಮಾಡ್ದಿರಾ ಸಿಕ್ಕಿದ್ರೆ ನಮ್ಗೆ ಇದ್ರಲ್ಲೇ ಸಿಗ್ಬೇಕು. ಓಕೆ, ಅಂತ ನಾಟ್ಗಳು ನಾನು ನಿಮ್ಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಓಕೆ, ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಓಕೆ, ಈ ಬ್ರೈಡ್ನ ಈ ಟೈಟ್ ಆಗಿರೋ ಬ್ರೈಡ್ಗೆ ಒಂದು ನಾಟ್ ಹಾಕೊಳ್ಳಿ. ಸೊ ನಾಟ್ ಹಾಕಿ ಹಿಂಗೆ ಎಳೆದ್ರೆ ಹಿಂಗೆ ಟೈಟ್ ಆಗುತ್ತೆ. ಬರೀ ಸುತ್ಕೊಂಡಿರೋದು ಮಾತ್ರ ಹಿಡ್ಕೊಂಡಿದೆ. ಸೊ ಇದನ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡೋಣ. ಸೊ ಈ ಲೀಡರ್ ಲೈನು ಈ ಬ್ರೇಡೆಡ್ ಲೈನು ಒಂದಕ್ಕೆ ಮಾಡಿ, ಈ ಪೀಸ್ ಬ್ರೇಡೆಡ್ನ ಹಿಂಗ್ ಮೇಲೆ ತಕೊಂಡೋಗಿ ಹಿಂಗ್ ಹಾಕ್ಬಿಟ್ರೆ ಒಂದು ಲೂಪ್ ಬರುತ್ತೆ.
ಆ ಲೂಪ್ ಇಂದ ಇದನ್ನ ತಗೊಂಡು ಹಿಂಗೆ ಎಲ್ದ್ರೆ ಒಂದು ನಾಟ್ ಕೂರುತ್ತೆ. ಸೊ ಈ ತರ ಒಂದು ಎಂಟಾಕಿ. ಓಕೆ, ಸೊ ಇವಾಗ ನಿಮ್ಗೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ನಿಮ್ಗೆ ಕಾಣುತ್ತಾ, ಲೀಡರ್ ಲೈನ್ ಇದೆ, ಬ್ರೇಡೆಡ್ ಲೈನ್ ಇದೆ. ಸೊ ಇದು ನಾಟ್ ಹಾಕೋ ಬ್ರೇಡೆಡ್ ಲೈನು. ಹಿಂಗೆ ತಕೊಂಡು ಹಿಂಗೆ ಮಾಡಿದ್ರೆ ಈ ನಾಟ್ ಇಲ್ಲಿ ಕೂರುತ್ತೆ. ಈ ತರ ಒಂದು 8 ಸರಿ 10 ಸರಿ ಮಾಡಿ. ಬ್ರೇಡೆಡ್ ಲೈನ್ಗೂ ಲೀಡರ್ ಲೈನ್ಗೂ ನಾನು ಜಾಯಿಂಟ್ ಮಾಡಿದ್ದೀನಿ. ಓಕೆ, FG ನಾಟು, ಒಂದು ನಾಟ್ ಇಲ್ದಿರ ರಾಡ್ ಟಿಪ್ ಇಂದ ಗೈಡ್ ಇಂದ ಕ್ಲೀನ್ ಆಗಿ ಹೋಗೋದು, ಟಕ್ ಅಂತ ಏನು ಸೌಂಡ್ ಬರ್ದಿರ ಚಕ್ ಅಂತ ಹೋಗೋದು ನಾಟು ಇದು. ಓಕೆ, ನಾವು ಗಂಟು ಆಗ್ಬಿಟ್ರೆ ಕಾಸು ಮಾಡೋಷ್ಟ್ರಲ್ಲಿ ಟಕ್ಕು ಟಿಕ್ಕು ಟಕ್ ಟಿಕ್ ಅಂತ ಇರುತ್ತೆ, ಸೌಂಡ್ ಬರುತ್ತೆ, ಗೈಡ್ ಸೆರಾಮಿಕ್ ಹೋಗ್ಬಿಡುತ್ತೆ. ಈ ನಾಟ್ಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡೋದು ಹೆಂಗೆ? ಓಕೆ, ಲಾಸ್ಟ್ ಫಿನಿಶಿಂಗು ನಾಟು ಒಳಗಡೆ ಹೋಗಿ ಒಳಗಡೆಯಿಂದನೇ ನಾಟು ನಮ್ದು ಕೂರ್ಬೇಕು. ಸೊ ಅದಕ್ಕೆ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ, ಇದು ಮೇನ್ ಇದು. ಸೊ ಇದು ಮಾಡ್ಬೋದು, ಇದು ಈಸಿನೇ. ಸೊ ಇದು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಈ ತರ ಮೇಲ್ಗಡೆ ಹಾಕಿ ಕೆಳಗಡೆಯಿಂದ ಹಿಂಗ್ ತಕೊಂಡ್ವಾ, ಇದು ಒಂದು ನಾಟ್ ಬಿದ್ದಿದೆ. ಸೊ ಇದನ್ನ ಸ್ಟ್ರಾಂಗ್ ಮಾಡಕ್ಕೆ ಮೇಲ್ಗಡೆಯಿಂದ ಹಾಕಿ ಕೆಳಗಡೆಯಿಂದನೇ ಈ ರೌಂಡ್ ಇದೆ ನೋಡಿ. ಸೊ ನಾ ಈ ಬ್ರೇಡೆಡ್ ಲೈನು ಲೀಡರ್ ಲೈನು ಒಂದು ಲೈನಾಗ ಹೋಗಿದೆ. ಸೊ ಈ ಪೀಸು ಹಿಂಗ್ ಮೇಲೆ ಹಾಕಿ ಇಲ್ಲೊಂದು ಲೂಪ್ ಬರ್ತಾ ಇದೆಯಾ, ಈ ಕಣ್ಣು ಇದೊಂದು ರೌಂಡ್ ಆಗಿದೆ. ಸೊ ಈ ಕಣ್ಣಿಂದ ಈ ಲೈನ್ನ ತಕೊಂಡು ಪೀಸ್ ಲೈನ್ನ ಅದೇ ತರ ಮೂರು ಸರಿ ರೊಟೇಟ್ ಮಾಡಿ. 3 1 2 3 ಆಯ್ತಾ. 4 ಮಾಡ್ಬೋದು, 5 ಮಾಡ್ಬೋದು. ಓಕೆ, ಈ ತರ ಮಾಡಿಕೊಂಡು ಹಿಂಗೆ ಹೇಳಿದ್ರೆ, ಓಕೆ ಕ್ಲೀನಾಗಿ ನೋಡ್ಕೊಳ್ಳಿ. ಹಿಂಗೆ ಹೇಳಿದ್ರೆ ನಾವು ಹಾಕಿರೋ ನಾಟು ಒಳಗಡೆ ಕೂತಿದೆ. ಇವಾಗ ನಾಟು ಒಳಗಡೆ ಕೂತಿದೆ, ಕಾಣ್ತಾ ಇದೆಯಾ? ನಾಟು ಈ 3 ನಾಟಿಂದ ಹೋಗಿ 4ನೇ ನಾಟಿಗೆ ಕೂತಿದೆ ಬ್ರೈಡು. ಓಕೆ, ಈಗ ರೆಡಿ ಆಗಿದೆ. FG ನಾಟ್ ಫೈನ್ ಗ್ರಿಪ್ ನಾಟು ರೆಡಿ ಆಗಿದೆ. ಇದಕ್ಕಿನ್ನ ಇನ್ನೊಂದು ಇದೆ, ಅದು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಸ್ವಲ್ಪ ರಿಸ್ಕ್ ಆಗುತ್ತೆ, ಪ್ರಾಕ್ಟೀಸ್ ಮಾಡಿದ್ರೆ ಎಲ್ರಿಗೂ ಈಸಿ ಆಗುತ್ತೆ. ಓಕೆ, ಸೊ ಅದು ಇನ್ನೂ ಸ್ಟ್ರಾಂಗ್ ಬರುತ್ತೆ, ಅದು ಇನ್ನೂ ಸ್ಟ್ರಾಂಗು, ಇದಕ್ಕಿಂತ ಡಬಲ್ ಟ್ರಿಪಲ್ ಸ್ಟ್ರಾಂಗ್ ಅದು. ಸೊ ಅದನ್ನ ಬಂದ್ಬಿಟ್ಟು ನಾನು ನಿಮ್ಗೆ ಇನ್ನೊಂದು ವಿಡಿಯೋನಲ್ಲಿ ಕ್ಲೀನ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಬೇಸಿಕ್ಕು ಇದನ್ನ ಫಸ್ಟ್ ಕಲೀರಿ. ನಾವು ಯಾವುದೇ ಗಂಟೆ ಆಗ್ಬೋದು, ಇದು ಪ್ರೊಫೆಷನಲ್ ನಾಟ್. ಪ್ರೊಫೆಷನಲ್ ಆಗಿ ಫಿಶಿಂಗ್ ಮಾಡೋರು ಇದನ್ನ ಅಭ್ಯಾಸ ಮಾಡ್ತಾರೆ. ವರ್ಷ ಫಿಶಿಂಗ್ ಮಾಡಿದವರು ಈ ನಾಟ್ನ ಯೂಸ್ ಮಾಡ್ತಾರೆ. ನಿನ್ನೆ ರಾಡ್ ಹಿಡ್ದವನು ಈ ನಾಟ್ನೇ ಯೂಸ್ ಮಾಡಬೇಕು. ಓಕೆ, ಆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಅಲ್ಲಿ ನೋಡಿದ್ರೆ ನಾಟು ಬರೋದಿಲ್ಲ, ಲೈನು ಹೆಂಗ್ ಹತ್ಸೋದು ಬರೋದಿಲ್ಲ, ಓಕೆ ಹೆಂಗ್ ಕಾಸು ಮಾಡೋದು ಬರೋದಿಲ್ಲ ಅಂತ ಬಿಗಿನರ್ಸ್ ಕೇಳ್ಬೋದು. ಓಕೆ, ಅಲ್ಲೇಬ್ರು ಎಲ್ಲ ಕೇಳ್ತಾ ಇರ್ತಾರೆ, ನಾಟ್ ನನ್ಗೆ ಇನ್ನೂ ಗೊತ್ತಿಲ್ಲ ಹೆಂಗ್ ಮಾಡೋದು. ನನ್ಗೆ ಬೇಜಾರಾಗತ್ತೆ. ನಿನ್ನೆ ರಾಡ್ ಹಿಡ್ದವನು ಹಿಡಿಬೇಕು, ಮೊನ್ನೆ ರಾಡ್ ಹಿಡ್ದವನು ಮೀನ್ ಹಿಡಿಬೇಕು. ಓಕೆ, ಇದರಲ್ಲಿ ಫಿಶಿಂಗ್ ಅಲ್ಲಿ ಚಿಕ್ಕವರು ದೊಡ್ಡವರು ಯಾರು ಇಲ್ಲ. ಓಕೆ, ಎಲ್ಲ ಸಮಾನನೇ, ಒಂದೇ ಈಕ್ವಲ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಫೈನ್ ಗ್ರಿಪ್ ನಾಟ್ನ ಹಾಕಿದೀನಲ್ಲ, ಈ ಎಕ್ಸ್ಟ್ರಾ ಬಿಟ್ ಇದೆ ನೋಡಿ, ಈ ಎಕ್ಸ್ಟ್ರಾ ಬಿಟ್ ನ ಈಗ ಕಟ್ ಮಾಡ್ತೀನಿ. ಓಕೆ, ಕಟ್ ಆಯ್ತು. ಸೊ ಈ ಲೀಡರ್ ಎಕ್ಸ್ಟ್ರಾ ಇದೆಯಾ, ಈ ಲೀಡರ್ ನ ಕಟ್ ಮಾಡ್ತೀನಿ. ಬ್ರೇಡೆಡ್ ಲೈನ್ಗೂ ಇದಕ್ಕೂ ಈಕ್ವಲ್ ಆಗಿದೆ, ಅರ್ಥ ಆಯ್ತಾ? ಇದೇ ಲೀಡರ್ ಲೈನ್. ಲೀಡರ್ ಲೈನ್ಗೆ ಜಾಯಿಂಟ್ ಮಾಡೋದು ಕರೆಕ್ಟ್ ಆದ ಮೆಥಡ್ ಇದೆ. ಸೊ ಇದು ಫೈನ್ ಗ್ರಿಪ್ ನಾಟ್, FG ನಾಟ್. ಲೀಡರ್ ಲೈನು, ಬ್ರೇಡೆಡ್ ಲೈನು. ಓಕೆ, ಲೀಡರ್ಗೆ ಯಾವ ನಾಟು ಇಲ್ಲ, ಬ್ರೇಡೆಡ್ಗೆ ಮಾತ್ರ ನಾಟ್ ಇರುತ್ತೆ, ಆದರೆ ನಾಟ್ ಇಲ್ದಿಂಗಿರುತ್ತೆ. ಸೊ ನಿಮ್ಮ ಗೈಡ್ ಒಳಗಡೆ ಈಸಿಯಾಗಿ ಹೋಗ್ಬಿಟ್ಟು ಬರುತ್ತೆ. ಈ ನಾಟ್ನ ಎಲ್ಲರೂ ಕಲೀರಿ ಗೈಸ್. ಓಕೆ, ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಸೊ ಆದಷ್ಟು ಜನಕ್ಕೆ ಈ ನಾಟ್ ಗೊತ್ತಿಲ್ಲ, ಸೊ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಸ್ನೇಕ್ ಹೆಡ್ಗೆ ಹೋಗೋವಾಗ್ಲೂ ಈ ನಾಟೇ ಆಗಬೇಕು, ಯಾವ ಫಿಶಿಂಗ್ ಮಾಡಿದ್ರು ಇದೇ ಇರಬೇಕು. ಸೊ ಇದು ನಮಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಇದರಿಂದ ಲೈನ್ ಕಿತ್ಕೊಂಡು ಬರೋ ಚಾನ್ಸೇ ಇರಲ್ಲ. ಓಕೆ, ಅರ್ಥ ಆಯ್ತಾ? ಓಕೆ ಗೈಸ್, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಡೌಟ್ ಇದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತಿಳಿಸ್ಕೊಡಿ. ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಗೈಸ್.